ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. BBL ಬಿಗ್ ಬಾಶ್ ಲೀಗ್ ನಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ರೆ ಇವತ್ತು ಗ್ಲಾನ್ ಮ್ಯಾಕ್ಸ್ವೆಲ್ ಅವರು 122 ಮೀಟರ್ 6 ನ ಹೊಡೆಯೋದ್ರ ಮೂಲಕ ಕೇನ್ ರಿಚರ್ಡ್ಸನ್ಗೆ ಹೊಡೆದಿರುವಂತ 6 ಮಗ ರಮ್ಮನ ಕೊಟ್ಟರು. ಸ್ಟ್ರೈಟ್ ಆಗಿ ಹೋಯ್ತು ಗುರು ಸ್ಟ್ಯಾಂಡ್ಸಿಗೆ. ರಜಿ ಕ್ರೇಜಿ ಇಟ್ಟು ಮಾತ್ರ. ಸೊ ಯಾರ್ಯಾರು ಮೆಲ್ಬರ್ನ್ ಸ್ಟಾರ್ಸ್ ಮೆಲ್ಬರ್ನ್ ರೈನ್ಗೇಟ್ಸ್ ಮ್ಯಾಚ್ನ ನೋಡಿಲ್ಲ ಅಂತ ಅಂದರೆ ಹೋಗ್ಬಿಟ್ಟು ಹೈಲೈಟ್ಸ್ ನೋಡಿ ಯಾವ ಥರ ಸಿಚುವೇಶನಲ್ಲಿ ಮ್ಯಾಕ್ಸಿ ರಿದಮ್ನ ತೋರಿಸ್ಬಿಟ್ಟು ಮೆಲ್ಬರ್ನ್ ಸ್ಟಾರ್ಸ್ನ ಯಾವ ಥರ ತಗೊಂಡೋದ್ರು ಅಂತಂದರೆ ಫಸ್ಟ್ ಬ್ಯಾಟಿಂಗ್ ಆಡಿದ ಮೆಲ್ಬರ್ನ್ ಸ್ಟಾರ್ಸ್ನೇ 73 ಫಾರ್ 7 ಇದ್ರು ಮೆಲ್ಬರ್ನ್ ಸ್ಟಾರ್ಸ್ ಅವರು ಕೊಲ್ಯಾಪ್ಸ್ ಆಗಿದ್ರು. ಯಾರು ಕೂಡ ನೆಟ್ಗಾಡಿಲ್ಲ ಗುರು. ನಂಬರ್ 6 ಅಲ್ಲಿ ಬಂದಂಥ ಗ್ಲಾನ್ ಮ್ಯಾಕ್ಸ್ವೆಲ್ ಹೊಡೆದಿದ್ದು 90 ರನ್ ಸಿಂಗಲ್ ಲ್ಯಾಂಡೆಡ್ಲಿ ಮ್ಯಾಚ್ನ ತಗೊಂಡು ಹೋಗ್ಬಿಟ್ರು. 90 ರನ್ ಜಸ್ಟ್ ಫ್ರಮ್ 52 balls with a strike rate of 175 plus strike rate. 4 4 10 6 73 ಫಾರ್ 7 ಏನೋ ಇತ್ತಲ್ಲ ಆ ಟೈಮಲ್ಲಿ ಒಂದು 6 ಕೂಡ ಬಂದಿರಲಿಲ್ಲ ಇವರು ಬ್ಯಾಟಿಂದ. ಅದಾದ್ಮೇಲೆ ಬಂದಿದ್ದು ಇವರು 10 6 ಒಂಥರ ರೂಲ್ ಮಾಡಿದ್ರು ಅಂತ ಹೇಳ್ಬೇಕು. ಗ್ಲಾನ್ ಮ್ಯಾಕ್ಸಿ ಅಟ್ ಇಸ್ ಬೆಸ್ಟ್ ಫಾರ್ಮ್ ಇನ್ 2025 ಆಲ್ಸೋ ಮಗ. ಮೆಲ್ಬರ್ನ್ ಸ್ಟಾರ್ಸ್ ನ ಎತ್ಕೊಂಡು ಎಲ್ಲೋ ಹೊರಟೋಗ್ಬಿಟ್ರು. 160 ಪ್ಲಸ್ ಹೊಡಿತಾ ಇದ್ದಂಗೆ ಈ ಕಡೆ ಮೆಲ್ಬರ್ನ್ ರೈನ್ಗೇಟ್ಸ್ಗೆ ಏನು ಮಾಡೋದು ಗುರು. ಈ ವಿಕೆಟಲ್ಲಿ ಹಿಂಗೆ ಹೊಡಿತಾವ್ರಲ್ಲ. ಯಾರು ಕೂಡ 20 ಪ್ಲಸ್ ಹೊಡಿದಕ್ಕೂ ಕೂಡ ತಿನ್ಕಾಡ್ತಾ ಇದ್ರು. ಇನ್ಫ್ಯಾಕ್ಟ್ 50 ಯಾರು ಕೂಡ ಹೊಡೆದಿಲ್ಲ ಈ ವಿಕೆಟಲ್ಲಿ. ಅಂಥ ವಿಕೆಟಲ್ಲಿ ಏನು ಗುರು ಈ ಥರ ಪರಿಕಂಡೆಲ್ಲ ಹೊಡಿತಾವ್ರಲ್ಲ. ಅಯ್ಯ ಏನು ಗುರು ಏನು ಮೆಟ್ಕೊಂಬಂದೈತಿ ಇದು ಯಾವಾಗ ಮೆಟ್ಕೊಂಬಂದೈತಾ. 10 6 4 4 ಗುರು. 6ಗಳನ್ನೇ ಜಾಸ್ತಿ ಲೀಲಾ ಜಾಲವಾಗಿ ಹೊಡೆದ್ಬಿಟ್ಟು ಸಿಂಗಲ್ ಹ್ಯಾಂಡ್ಲೇ ಎತ್ಕೊಂಡು ಹೋಗಿರೋದು ಮ್ಯಾಚ್ನ. ಅದು ನೋಡಿ ಯಾವ ಥರ ಸಿಚುವೇಶನಲ್ಲಿ ಇಲ್ಲಿ ಆರಾಮಾಗಿ ಏನಾದ್ರು ಬಂದ್ಬಿಟ್ಟು ಮೇಲ್ಗಡೆ ಏನಾರು ಆರಾಮಾಗಿ ಎಲ್ಲ ಟೀಮ್ ಎಲ್ಲ ಚೆನ್ನಾಗಿ ಆಡ್ತಿದ್ದಂಥ ಟೈಮಲ್ಲಿ ಬಂದ್ಬಿಟ್ಟು ಹೊಡೆದ್ರೆ ಆ ಮಟ್ಟಿಗೆ ವ್ಯಾಲ್ಯೂ ಇರೋದಿಲ್ಲ. 73 ಫಾರ್ 7 ಇರುವಂಥ ಟೈಮಲ್ಲಿ 7 ವಿಕೆಟ್ ಡೌನ್ 73 ರನ್ಸು. ಇನ್ನು 8 ಓವರ್ ಬಾಕಿ ಇತ್ತು, ಅರೌಂಡ್ 8-9 ಓವರ್ ಬಾಕಿ ಇತ್ತು. ಆ ಟೈಮಲ್ಲಿ ಬಂದಿರುವಂಥ ಬ್ಲಾಸ್ಟ್ ಇದು. 122 ಮೀಟರ್ 6 ಹೊಡೆಯೋದು ಅಂದರೆ ಸುಮ್ಮನೆ ವಿಚಾರನ ಗುರು. ಹಿಸ್ಟ್ರಿ ಕ್ರಿಯೇಟ್ ಮಾಡಿದರೆ ಏನು ಗುರು ಇದು. RCB ಮ್ಯಾಕ್ಸ್ವೆಲ್ನ ಬಿಟ್ಬಿಟ್ರಲ್ಲ ಇವಾಗ ರಿಗ್ರೆಟ್ ಮಾಡ್ತಿರ್ತಾರ ಅಂತ ಕೇಳಿದ್ರೆ ಹೌದು. ಈ ಥರ ಒಂದೊಂದು ಪರ್ಫಾರ್ಮೆನ್ಸ್ಗಳೆಲ್ಲ ಅನ್ಬಿಲೀವಬಲ್ ಪರ್ಫಾರ್ಮೆನ್ಸ್ಗಳೆಲ್ಲ ಬಂದಂಥ ಟೈಮಲ್ಲಿ ಯಾರು ಕೂಡ ನೆಟ್ಗಾಡದೇ ಇರೋಂಥ ಮ್ಯಾಚಲ್ಲಿ ಇವರೊಬ್ಬರೇ ಸಿಂಗಲ್ ಹ್ಯಾಂಡ್ಲಿ ಮ್ಯಾಚ್ನ ತೊಗೊಂಡೋಗ್ಬಿಟ್ಟು ಗೆಲ್ಸ್ಬಿಟ್ರೆ ಅಂದರೆ ವರ್ಲ್ಡ್ ಕಪ್ಪಲ್ಲೂ ಕೂಡ ಇದೇ ಥರ ಪರ್ಫಾರ್ಮೆನ್ಸ್ ಕೊಡಿದ್ರೆ ಇದಕ್ಕಿನ್ನ ಅಪ್ಪನ ಕೊಟ್ಟಿದ್ದಾರೆ. ಕೈ ಕಾಲು ಆಗದೆ ಇರೋಂಥ ಟೈಮಲ್ಲಿ ಕಾಲ್ ಬೇರೆ ಆಗ್ತಿರಲಿಲ್ಲ. ಅಫ್ಘಾನಿಸ್ತಾನ್ ಅಗೇನ್ಸ್ಟ್ 2023 ವರ್ಲ್ಡ್ ಕಪ್ಪು ಯಾರು ಮರಿತಾರೆ ಆ ಒಂದು ಡಬಲ್ ಸೆಂಚುರಿನ. ಸೊ ಆ ಮ್ಯಾಚ್ಗೂ ಈ ಮ್ಯಾಚ್ಗೂ ಮ್ಯಾಚ್ ಮಾಡೋಕ್ಕಂತೂ ಆಗಲ್ಲ. ಆ ಮ್ಯಾಚ್ ಅಂತೂ ನೆಕ್ಸ್ಟ್ ಲೆವೆಲು ಎಲ್ಲೋ ಹೋಗಿದೆ ಆ ಮ್ಯಾಚು. ಅದಂತೂ ಗ್ರೇಟೆಸ್ಟ್ ಇನ್ನಿಂಗ್ಸ್ ಆಫ್ ಒಂಥರ ಆಲ್ ಟೈಮ್ ಅಂತ ಹೇಳಬೇಕು. ಮ್ಯಾಕ್ಸಿಗೆ ಮಾತ್ರ ಅಂತಲ್ಲ, ODI ಇನ್ನಿಂಗ್ಸ್ ಅಂತ ಬಂದಾಗ ಅದಂತೂ ಗ್ರೇಟೆಸ್ಟ್ ಇನ್ನಿಂಗ್ಸ್ ಆಫ್ ಆಲ್ ಟೈಮು. ಸೊ T20 ಅಂತ ಬಂದಾಗ ಇದು ಒನ್ ಆಫ್ ದ ಬೆಸ್ಟ್ ಇನ್ನಿಂಗ್ಸ್ ಆಗುತ್ತೆ ಮ್ಯಾಕ್ಸ್ವೆಲ್ ಅವ್ರದ್ದು. 90 ರನ್ನು 7 ವಿಕೆಟ್ ಡಮಾರ್ ಆದಾಗ ಬಂದಿರುವಂಥದ್ದು 10 6 ಅದರ 122 ಮೀಟರ್ 6 ಏನಿದೆ ಇದಂತೂ ಒಂಥರ ನೆಕ್ಸ್ಟ್ ಲೆವೆಲ್. RCB ಖಂಡಿತ ರಿಗ್ರೆಟ್ ಮಾಡ್ತಿರ್ತಾರೆ ಈ ಒಂದು ಪರ್ಫಾರ್ಮೆನ್ಸ್ನ ನೋಡಾದ್ಮೇಲೆ. ಏನು ಗುರು ಹಿಂಗೆ ಕೊಡ್ತಾವ್ನು ಪರ್ಫಾರ್ಮೆನ್ಸು, ನಮ್ಗೆ ಹಿಂಗೆ ಹಾಕೊಂಡು ಚಚ್ಕಿಸ್ತವ್ರು ಅಂತ. ಯಾಕೆಂದರೆ ಪಂಜಾಬ್ ಕಿಂಗ್ಸು ಕಡಿಮೆ ಅಮೌಂಟ್ಗೆ ತಗೊಂಡಿದ್ದಾರೆ ಮ್ಯಾಕ್ಸ್ವೆಲ್ ಅವ್ರನ್ನ. ಅವರಂತೂ ಸಿಕ್ಕಾಪಟ್ಟೆ ಖುಷಿಯಾಗಿರ್ತಾರೆ. ಪಂಜಾಬ್ ಕಿಂಗ್ಸಲ್ಲಿರೋಲ್ಲ ಇವಾಗ ಫಾರ್ಮಲ್ಲೇ ಇದ್ದಾರೆ. ಬಟ್ ಟೀಮಲ್ಲಿ ಬಂದಾಗ ಏನಾಗ್ತಾರೋ ಗೊತ್ತಿಲ್ಲ. ಒಟ್ನಲ್ಲಿ ನನಗೇನೋ ಅನ್ನಿಸ್ತಾ ಇದೆ. ನಾನು ಹೇಳಿದ್ದೆ, ನಾನು ಮ್ಯಾಚ್ ನಡೆಯೋ ಟೈಮಲ್ಲಿ ಮ್ಯಾಕ್ಸಿ ಏನು ಗುರು ಇದು ಕುಂಡಿಸ್ರಿ ಗುರು, ಎಲ್ಲರೂ ಹೋಗ್ಬಿಟ್ಟು ಮೂಲೆಯಲ್ಲಿ ಕುಂಡಿಸ್ರಿ ಗುರು ಮ್ಯಾಕ್ಸಿ ಅಂತ ಹೇಳ್ತಾ ಇದ್ವಿ ಲಾಸ್ಟ್ ಟೈಮು. ಯಾಕಂದರೆ ಯಾವ ಮ್ಯಾಚು ಕೂಡ ನೆಟ್ಗಳಿಲ್ಲ ನಮ್ಮ RCBಗೆ. ಬಟ್ ಆಕ್ಷನ್ ಅಂತ ಬಂದಾಗ RTM ಕಾರ್ಡ್ನ ಯೂಸ್ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದ್ದೆ ಮ್ಯಾಕ್ಸ್ವೆಲ್ ಅವರ ಮೇಲೆ. ಬಟ್ RCB ಮ್ಯಾಕ್ಸ್ವೆಲ್ ಒಂಥರ ಸಿಕ್ಕಾಪಟ್ಟೆ ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ರು. ಏನಾದರೂ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಬಂದ್ಬಿಟ್ಟು ನಮ್ಮೇಲೆ ಏನಾದ್ರು ದಾಳಿ ಮಾಡ್ತಾರಾ ಅಂತ ಭಯ ಆಗ್ತಾ ಇತ್ತು ಅಷ್ಟೇ. ಮ್ಯಾಕ್ಸ್ವೆಲ್ ಸಿಡಿದೆದ್ದೇ ಹೇಳ್ತಾರೆ. ಯಾಕಂದರೆ ಅವ್ರನ್ನ ಪಂಜಾಬ್ ಕಿಂಗ್ಸು ಲಾಸ್ಟ್ ಟೈಮ್ ಬಿಟ್ಟಾಗ RCBಗೆ ಬಂದ್ಬಿಟ್ಟು ರೊಚ್ಗೆದಿದ್ರು, ಗೊತ್ತಿರೋ ವಿಚಾರನೇ. ಸೊ ಇವಾಗ RCB ಬಿಟ್ಟಿದೆ. RCB ಮೇಲೆ ರೊಚ್ಗೆದ್ರು ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ಅಲ್ಲ ಗುರು, ಯಾರು ಕೂಡ ಮಸ್ತಾಗಿ ಆಡಿರೋ ವಿಕೆಟಲ್ಲಿ ಅವತ್ತು ಅಷ್ಟೇ ಅಫ್ಘಾನಿಸ್ತಾನ್ ಮೇಲೆ ಯಾರು ಕೂಡ ಆಡಿರಲಿ, ಎಲ್ಲ ತೋಪಡ್ಕೊಂಡು ಹೋಗ್ಬಿಟ್ರು ಇದೇ ಥರ. ಅಂಥ ಟೈಮಲ್ಲಿ ನಿಂತ್ಕೊಂಡು ಸ್ಟ್ಯಾಂಡ್ ಕೊಟ್ಕೊಂಡು ಆಡ್ಬಿಟ್ಟು ಸಿಂಗಲ್ ಹ್ಯಾಂಡ್ಲಿ ಮ್ಯಾಚ್ನ ಎತ್ಕೊಂಡು ಹೋಗೋದಿದೆ ನೋಡಿ. ಇದು ಅವನಜ್ಜಿ ಪ್ಲೇಯರ್ನ ಗಂಡಿಸ್ತಾನೆ ಅಂತಂದರೆ ಅವನಜ್ಜಿ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸು. RCB ಅಂತೂ ಖಂಡಿತ ರಿಗ್ರೆಟ್ ಮಾಡಿರ್ತಾರೆ. ಈ ಒಂದು ಪರ್ಫಾರ್ಮೆನ್ಸ್ನ ನೋಡಾದ ಮೇಲೆ ರಿಗ್ರೆಟ್ ಪಟ್ಕೊಂಡಿಲ್ಲ ಅಂತ ಅಂದರೆ ಅವ್ರ ಮನಸ್ಸೇ ಆಗಿರೋದಿಲ್ಲ. ನಿಮಗೇನು ಅನ್ನಿಸ್ತು ಈ ಒಂದು ಮ್ಯಾಚು? ಮೆಲ್ಬರ್ನ್ ರೈನ್ಗೇಟ್ಸ್ನ ಒಂಥರ ಅಪ್ಸೈಡ್ ಡೌನ್ ಸೈಡ್ ಮಾಡಾಕ್ಬಿಟ್ರಲ್ಲ. ಇನ್ನೇನು ಗೆದ್ದೇ ಬಿಟ್ವಿ ಅನ್ನೋ ಥರ ಇದ್ರು 73 ಫಾರ್ 7 ಆದಾಗ. ಅದನ್ನು ಅಪ್ಸೈಡ್ ಡೌನ್ ಸೈಡ್ ಮಾಡಿದ್ದು ಇಟ್ಸ್ ಗ್ಲಾನ್ ಮ್ಯಾಕ್ಸ್ವೆಲ್. ನೋಡೋಣ ಯಾವ ಥರ ಪಂಜಾಬ್ ಕಿಂಗ್ಸ್ಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಇವಾಗ ಬಿಟ್ಟಿದಂತೂ ಆಗಿದೆ. ರಿಗ್ರೆಟ್ ಪಟ್ಕೊಂಡು ಏನೂ ಪ್ರಯೋಜನ ಇಲ್ಲ. ಬಟ್ ಆದರೂ ರಿಗ್ರೆಟ್ ಪಟ್ಕೊಬೇಕಾಗಿದೆ ಅಷ್ಟೇ. ಇಂಥ ಪ್ಲೇಯರ್ನ ಬಿಟ್ಬಿಡ್ವಲ್ಲ ಗುರು, ಇಂಥ ಕ್ವಾಲಿಟಿ ಪ್ಲೇಯರ್ನ ಅಂತ. ನೋಡೋಣ ಅದೇನು ಮಾಡ್ತಾರೆ ಮ್ಯಾಕ್ಸಿ ಅಂತ ಈ ವರ್ಷ IPL ಅಲ್ಲಿ. ಸಿಗೋಣ, ಬಾಬಾ.